ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ಇವತ್ತು ಸೆಮಿಫೈನಲ್ ಮ್ಯಾಚು ದುಬೈನಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡೆಯುತ್ತೆ. ಈ 2:30ಗೆ ಮ್ಯಾಚು ಶುರುವಾಗುತ್ತೆ. ಸ್ನೇಹಿತರೆ, ಈ ಮ್ಯಾಚ್ನ ಪ್ರೀ ಮ್ಯಾಚ್ ಅನಾಲಿಸಿಸ್ಗಿಂತ ಮುಂಚೆ ಕೆಲವೊಂದೆರಡು ಇಂಪಾರ್ಟೆಂಟ್ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಸ್ನೇಹಿತರೆ, ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಈ 3-4 ತಂಡಗಳು ಮತ್ತು ನ್ಯೂಜಿಲ್ಯಾಂಡ್ ಇವೆಲ್ಲ ಸೇರಿ ಭಾರತದ ಮೇಲೆ ಒಂದೆರಡು ಆರೋಪಗಳನ್ನ ಮಾಡ್ತಾ ಇದ್ದಾವೆ. ಚಾಂಪಿಯನ್ಸ್ ಟ್ರೋಫಿಯನ್ನು ಹೋಸ್ಟ್ ಮಾಡಿರ್ತಕ್ಕಂಥದ್ದು ಪಾಕಿಸ್ತಾನ, ಆದರೆ ಉಪಯೋಗ ಆಗ್ತಾ ಇರೋದು ಭಾರತಕ್ಕೆ. ಯಾಕಪ್ಪ ಅಂತಂದರೆ, ನಾವೆಲ್ಲ ಬೇರೆ ಬೇರೆ ಸ್ಟೇಡಿಯಮ್ಮಲ್ಲಿ ನಾವು ಕ್ರಿಕೆಟನ್ನು ಆಡಬೇಕು. ಆದರೆ ಭಾರತ ಒಂದೇ ಸ್ಟೇಡಿಯಂನಲ್ಲಿ ಅದೇ ಪಿಚ್ಚಲ್ಲಿ ಕ್ರಿಕೆಟನ್ನು ಆಡುತ್ತೆ. ಇದರಿಂದ ಭಾರತಕ್ಕೆ ತುಂಬಾ ಅಡ್ವಾಂಟೇಜ್ ಇದೆ ಅನ್ನೋ ಒಂದು ಮಾತನ್ನು ಈ 4 ತಂಡಗಳು ಹೇಳ್ತಾ ಇವೆ. ಸ್ನೇಹಿತರೆ, ಅವರ ಪ್ರಕಾರ ಆ ಥರ ಆಗಿರ್ಬೋದು, ಆದರೆ ಭಾರತ ಹೇಳ್ತಾ ಇದೆ ಅದು ಆ ರೀತಿ ಏನಾಗಿಲ್ಲ. ನಾವು ಒಂದೇ ಸ್ಟೇಡಿಯಂನಲ್ಲೇ ಆಡಿದರೂ ಕೂಡ ಪಿಚ್ಗಳು ಬೇರೆ ಬೇರೆ ಇದ್ದಾವೆ, 4-5 ಪಿಚ್ಗಳಿದ್ದಾವೆ. ಯಾವ ಪಿಚ್ಚು ಯಾವ ರೀತಿ ಒಂದು ವರ್ತಿಸುತ್ತೋ ಯಾರಿಗೆ ಗೊತ್ತು ಅನ್ನೋ ಮಾತನ್ನು ಹೇಳಿದೆ ಭಾರತ. ಸ್ನೇಹಿತರೆ, ನನಗೆ ಈಗಲೇ ಗೊತ್ತಾಗ್ತಿದೆ, ಒಂದು ವೇಳೆ ಅವರು ಸೆಮಿಫೈನಲಲ್ಲಿ ಸೋತರೂ ಕೂಡ ಭಾರತವನ್ನು ಟೀಕೆ ಮಾಡೋದಕ್ಕೆ ಈಗಾಗಲೇ ರೆಡಿಯಾಗಿದ್ದಾರೆ ಅಂತ ಕಾಣುತ್ತೆ. ಮೋಸ ಮಾಡಿ ಗೆದ್ದರು ಅನ್ನೋ ರೀತಿಯಾಗಿ. ಸ್ನೇಹಿತರೆ, ಅದು ಏನೇ ಇರಲಿ, ಅವರು ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅನ್ನೋ ಥರ ಅವರು ಬೊಗಳ್ಕೊಂಡ್ರೆ ನಮ್ಮ ದೇಶಕ್ಕೆ ಏನೂ ಆಗಲ್ಲ. ಸ್ನೇಹಿತರೆ, ಅನಾಲಿಸಿಸನ್ನು ನೋಡೋದಾದರೆ, ಹೆಡ್ ಟು ಹೆಡ್ ನೋಡೋದಾದರೆ, ODI ಒನ್ ಡೇ ಇನ್ನಿಂಗ್ಸ್ನ ಹೆಡ್ ಟು ಹೆಡ್ಡಲ್ಲಿ ಆಸ್ಟ್ರೇಲಿಯಾನೇ ಸ್ವಲ್ಪ ಜಾಸ್ತಿಯನ್ನು ಗೆದ್ದಿದ್ದಾರೆ. ಯಾವಾಗ ಅಂದರೆ ಸುಮಾರು 2003ಕ್ಕಿಂತ ಹಿಂದೆ ಆಸ್ಟ್ರೇಲಿಯಾ ತುಂಬಾ ODI ಪಂದ್ಯಗಳಲ್ಲಿ ನಮ್ಮ ಭಾರತ ತಂಡವನ್ನು ಸೋಲಿಸಿದೆ. ಸ್ನೇಹಿತರೆ, ಆ ಒಂದು ಸಲುವಾಗಿ ಆಸ್ಟ್ರೇಲಿಯಾ ತುಂಬ ಮುಂದೆ ಇದೆ. ಮತ್ತು ನಾವು ಅಲ್ಲಿಯ ಒಂದು ಸ್ಟೇಡಿಯಂನ ಆವ್ರೇಜ್ ಸ್ಕೋರ್ ನೋಡೋದಾದರೆ, ಆವ್ರೇಜ್ ಸ್ಕೋರ್ ಬಂದುಬಿಟ್ಟು 239 ಇದೆ. ಇದರಿಂದ ನಾವೇನು ಅಂದ್ಕೋಬೋದು ಅಂದರೆ, ಮತ್ತೊಂದು ಲೋಯರ್ ಸ್ಕೋರ್ ಗೇಮ್ ಆಗ್ಬೋದಾ ಅಂತ ಅನ್ನಿಸ್ತಿದೆ. ಆ ಒಂದು ನಿರೀಕ್ಷೆ ಇದೆ. ಇಲ್ಲ, ನಮ್ಮ ಬ್ಯಾಟರ್ಗಳು ಚೆನ್ನಾಗಿ ಆಡಿದ್ರೆ 280 290 ಆಗಬಹುದು. ಮತ್ತು ಆಸ್ಟ್ರೇಲಿಯಾದ ಬಲ ನೋಡೋದಾದರೆ, ಬೌಲಿಂಗಲ್ಲಿ ಸ್ವಲ್ಪ ವೀಕೆ ಇದೆ. ಸ್ಪಿನ್ನಲ್ಲಿ ಆಡ್ಯಾಮ್ ಜಾಂಪರ್ ಅಂತಹ ಒಬ್ಬ ದೈತ್ಯ ಪ್ಲೇಯರ್ ಇದ್ದರೂ ಕೂಡ ಫಾಸ್ಟ್ ಬೌಲಿಂಗಲ್ಲಿ, ವೇಗದ ಬೌಲಿಂಗಲ್ಲಿ ಸ್ವಲ್ಪ ಕಳಪೆನೇ ಇದೆ, ಅನುಭವದ ಕೊರತೆ ಇದೆ. ಹೀಗಾಗಿ ಬೌಲಿಂಗಲ್ಲಿ ನಾವು ಮುಂದೆನೇ ಇದ್ದೀವಿ ಅಂತ ಹೇಳ್ಬೋದು. ಆದರೆ ಅವರ ಬ್ಯಾಟಿಂಗ್ ಅಂತ ನೋಡೋದಾದರೆ ಉತ್ತಮವಾದ ಲಯದಲ್ಲಿದ್ದಾರೆ. ಮ್ಯಾಕ್ಸ್ವೆಲ್ ಆಗಿರ್ಬೋದು, ಜಾಶ್ ಇಂಗ್ಲೀಷ್ ಅವರಾಗಿರ್ಬೋದು, ಸ್ಟೀವ್ ಸ್ಮಿತ್ತು ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಆದರೂ ಹೆಂಗೆ ಕಾಣ್ತೀರಿ, ಸೆಮಿಫೈನಲ್ ಮ್ಯಾಚಲ್ಲಿ ಕೆಲವರು ಚಿಗುರ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಟ್ರಾವಿಸ್ ಹೆಡ್, ಈ ಮನುಷ್ಯ ಇದಾರಲ್ಲ, ಭಾರತಕ್ಕೆ ದೊಡ್ಡ ಎಡ್ಡೆ ಕುಮಾರಾಯರೇ ಇವರು. ನೋಡಿ, WTC ಚಾಂಪಿಯನ್ಶಿಪ್ಪಲ್ಲಿ ಅವರೇ ವಿನ್ ಮಾಡಿಸಿದ್ರು. 2023 ಫೈನಲ್ ಮ್ಯಾಚಲ್ಲಿ ಅವರೇ ಇದು ಮಾಡಿದ್ರು. IPLಗೆ ಬಂದು ಆಡಿ ಭಾರತದ ವಿರುದ್ಧ ಯಾವ ರೀತಿ ಆಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಲ್ತುಬಿಟ್ಟಿದ್ದಾನೆ ಆ ಮನುಷ್ಯ. ಟ್ರಾವಿಸ್ ಹೆಡ್ಡನ್ನು ಭಾರತಕ್ಕೆ ಹೆಡ್ಡೇಕಾಗ್ತಾ ಇರುವಂಥ ಮನುಷ್ಯ. ಸ್ನೇಹಿತರೆ, ಅಲ್ಲಿ ಟ್ರಾವಿಸ್ ಹೆಡ್ ಅವ್ರನ್ನ ಒಬ್ಬರನ್ನ ತೆಗೆದುಬಿಟ್ರೆ ನಮ್ಮ ಭಾರತ ತಂಡಕ್ಕೆ 100 ಆನೆಯ ಬಲ ಬಂದಂತಾಗುತ್ತೆ. ಅವರೇ ದೊಡ್ಡ ಹೆಡ್ಡೇಕು. ಇದಾದ ಮೇಲೆ ಬೇರೆಯವ್ರ ಕಡೆಯಲ್ಲೂ ಕೂಡ ಒಂದೊಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ ಅಂದರೂ ಕೂಡ ಬೇರೆಯವರು ಅಷ್ಟು ಡೇಂಜರ್ ಆಗಲ್ಲ ಭಾರತದ ವಿರುದ್ಧ ಅಂತ ಅನ್ನಿಸ್ತಾ ಇದೆ. ಸ್ನೇಹಿತರೆ, ಇದಲ್ದಿರ 2023ನೇ ಇಸವಿಯ ರಣರೋಚಕ ಸೇಡು ಬೇರೆ ಇದೆ. ಆ ಸೇಡನ್ನು ತೀರಿಸಿಕೊಳ್ಳುವಂತಹ ಸಮಯ ಬಂದಿದೆ. ಮತ್ತು ಈ ರೀತಿಯಾಗಿ ಸೇಡು ಅಂತ ಎಲ್ಲ ಹೋದರೆ ತುಂಬ ಸೇಡುಗಳು ಇದ್ದಾವೆ ಬಿಡಿ ಅವ್ರ ಮೇಲೆ ತೀರಿಸ್ಕೊಳ್ಳೋ ಅಂಥವು.
2015 ವರ್ಲ್ಡ್ ಕಪ್ ಸೆಮಿಫೈನಲಲ್ಲಿ ಸೇಮ್ ಇದೇ ಥರ ಆಗಿತ್ತು. ಯಾವ ಥರ ಅಂದರೆ ಮೊದಲನೇ ಮ್ಯಾಚು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್, ಎರಡನೇ ಮ್ಯಾಚು ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲ್ಯಾಂಡ್ ಸೆಮಿಫೈನಲ್. ಈಗಲೂ ಕೂಡ ಸೇಮ್ ಅದೇ ಥರನೇ ಆಗಿದೆ. ಆದರೆ ಮುಂದಕ್ಕೆ ಅದೇ ಥರನೇ ಆಗ್ದಂಗೆ ಇರಲಿ. ಅಲ್ಲಿ ಭಾರತ ದೇಶ ಸೋತಿತ್ತು, ಈಗ ಗೆಲ್ಲಲಿ ಅಂತ ನಾನು ಆಶೀರ್ವಾದ ಅಲ್ಲ ಹಾರೈಸ್ತಾ ಇದ್ದೀನಿ. ಮತ್ತು ನಮ್ಮ ಒಂದು ತಂಡ ಇದೆಯಲ್ಲ, ನಮ್ಮ ತಂಡ ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಲೈನಪ್ಪನ್ನು ಹೊಂದಿದೆ ಸ್ನೇಹಿತರೆ. ಅದು ವಿರಾಟ್ ಕೊಹ್ಲಿ ಅವರು ಕಳಪೆ ಫಾರ್ಮಲ್ಲಿದ್ದವರು ಫಾರ್ಮಿಗೆ ಬಂದುಬಿಟ್ಟಿದ್ದಾರೆ. ಮತ್ತು ನಮ್ಮ ರೋಹಿತ್ ಶರ್ಮಾ ಅವ್ರ ಆಟ ಅವ್ರು ಆಡಬೇಕು. ಸ್ಟಾರ್ಟಿಂಗ್ 10 ಓವರಲ್ಲಿ ಎರ್ರಾಬೆರ್ರಿ ಹೊಡೆಯೋಕ್ಕೆ ಶುರು ಮಾಡಬೇಕು. ಇನ್ನು ಮಿಕ್ಕಿದವರು ಗಿಲ್ ಆಗಿರ್ಬೋದು, ಮತ್ತು ಶುಭಮನ್ ಗಿಲ್, ಮತ್ತು ನಮ್ಮ ಕನ್ನಡಿಗ KL ರಾಹುಲ್ ಆಗಿರ್ಬೋದು, ಇವರೆಲ್ಲ ಒಂದು ರೀತಿಯಾದಂತಹ ತಾಳ್ಮೆಯ ಆಟವನ್ನಾಡಿ ಒಡಿಬಡಿ ಆಟಗಾರನಾದಂತಹ ಶ್ರೇಯಸ್ ಅಯ್ಯರ್ ಅವ್ರನ್ನ ಒಡಿಬಡಿ ಆಟಕ್ಕೆ ನಿಲ್ಲಿಸಿದ್ರೆ ಬಹುಶಃ ಭಾರತ ಈ ಒಂದು ಸೆಮಿಫೈನಲ್ ಪಂದ್ಯವನ್ನು ಗೆದ್ದು ಬೀಗ್ಬೋದೇನೋ. ಆದರೆ ಈ ಮುಂಚೆ ಗೆದ್ದಂತಹ ಕಿವೀಸ್ ಬೇಟೆ, ಈ ರೀತಿ ಕಿವೀಸು, ಪಾಕಿಸ್ತಾನ, ಬಾಂಗ್ಲಾದೇಶದ ಇವಕ್ಕೆ ಕಂಪೇರ್ ಮಾಡಿದ್ರೆ ಈ ಆಸೀಸ್ ಬೇಟೆ ಅಷ್ಟು ಸುಲಭವಾಗಿಲ್ಲ. ಮತ್ತು ಆಸೀಸ್ ದಹನ, ಕಾಂಗರೂ ದಹನ ಅಂತ ಕೇಳ್ತೀವಿ ನೋಡಿ, ಅದು ಅಷ್ಟು ಸುಲಭವಾಗಿಲ್ಲ. ಗೆಲ್ಲೋದು ಕಷ್ಟ ಇದೆ. ಆದರೂ ಗೆಲ್ತಾರೆ ಮತ್ತು ಗೆಲ್ಲಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಸೆಷನ್ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.